ಈ ದಿನ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇಂದು ನಾವು ನಮ್ಮ ಜೀವನಕ್ಕೆ ದಾರಿದೀಪವಾದ ಗುರುಗಳನ್ನು ಸ್ಮರಿಸಲು ಸೇರಿಕೊಂಡಿದ್ವಿ ಇವತ್ತೆಲ್ಲನೂ. ಮತ್ತು ನಮ್ಮ ಜೀವನದ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕು ಮಾಡುವ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ವಿಶೇಷದ ದಿನ ಆಗಿದೆ ಇವತ್ತು. ಮತ್ತು ಆ ಜ್ಞಾನದಿಂದ ಜ್ಞಾನದ ಕಡೆಗೆ, ಭಯದಿಂದ ನಿರ್ಭಯದ ಕಡೆಗೆ, ಬೆಳಕಿನಿಂದ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವ ಒಂದು ಅದ್ಭುತ ಶಕ್ತಿ ಗುರುಗೆ ಮಾತ್ರ ಇರೋದು. ಇನ್ಯಾರಿಗೂ ಈ ಅದ್ಭುತ ಶಕ್ತಿ ಇರೋಕ್ಕೆ ಸಾಧ್ಯ ಇಲ್ಲ. ಗು ಎಂದರೆ ಕತ್ತಲು, ರು ಎಂದರೆ ಬೆಳಕು. ಗುರು ಎಂದರೆ ಅಜ್ಞಾನವನ್ನು, ಅಂಧಕಾರವನ್ನು ದೂರ ಮಾಡುವವರು ಅಂತ ಅರ್ಥ ತಿಳಿಸುತ್ತೆ. ಮತ್ತು ನಮ್ಮ ಜೀವನದಲ್ಲಿ ಗುರುಗಳು ತಾಯಿಯಷ್ಟೇ ಮುಖ್ಯರು. ತಾಯಿ ನಮಗೆ ಜನ್ಮ ನೀಡಿದ್ದಾರೆ, ಆದರೆ ಗುರುಗಳು ನಮಗೆ ಜೀವನದ ಮೌಲ್ಯಗಳನ್ನು ಹೇಗಿರಬೇಕು, ಹೇಗೆ ಬದುಕಬೇಕು, ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ ಮತ್ತು ಸಂಸ್ಕಾರವನ್ನು ಮತ್ತು ಜ್ಞಾನವನ್ನು ನೀಡುತ್ತಾರೆ. ಕೇವಲ ಪುಸ್ತಕದ ಜ್ಞಾನವಷ್ಟೇ ಅಲ್ಲದೆ ಒಳ್ಳೆಯ ಮನುಷ್ಯರಾಗಿ ಸಮಾಜದಲ್ಲಿ ಬಾಳಲು ದಾರಿ ತೋರಿಸುವವರು ಶಿಕ್ಷಕರು. ಶಿಕ್ಷಣದ ಜೊತೆಗೆ ನಮಗೆ ಶಿಸ್ತು, ನೈತಿಕತೆ ಮತ್ತು ದೇಶಪ್ರೇಮವನ್ನು ಬೆಳೆಸುವವರು ಗುರುಗಳೇ ಆಗಿದ್ದಾರೆ. ಗುರುಪೂರ್ಣಿಮಾವನ್ನು ಹಿಂದೂಗಳು, ಜೈನರು, ಬೌದ್ಧರು ಆಚರಣೆ ಮಾಡ್ತಾರೆ. ಈ ದಿನ ಗೌತಮ ಬುದ್ಧನು ಉತ್ತರ ಪ್ರದೇಶದ ಸಾರನಾಥದಲ್ಲಿ ತಮ್ಮ ಪ್ರಥಮ ಧರ್ಮ ಉಪದೇಶವನ್ನು ನೀಡಿದರು. ಇದರ ಅಂಗವಾಗಿ ಬೌದ್ಧರು ಗುರುಪೂರ್ಣಿಮೆಯನ್ನು ಆಚರಿಸುತ್ತಾರೆ. ಯೋಗ ಸಂಪ್ರದಾಯದಲ್ಲಿ ಈ ದಿನದಲ್ಲಿ ಶಿವನು ಸರ್ಪ ಋಷಿಗಳಿಗೆ ಯೋಗಜ್ಞಾನ ವಿದ್ಯೆಯನ್ನು ಧಾರೆ ಎರೆದು ಪ್ರಥಮ ಗುರು ಆದರು. ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸರು ಇವರು ಬ್ರಹ್ಮಸೂತ್ರದ ಬರವಣಿಗೆಯನ್ನು ಈ ದಿನ ಮುಗಿಸಿದರು. ಈ ದಿನವನ್ನು ವ್ಯಾಸಪೂರ್ಣಿಮಾ ಅಂತಲೂ ಕರೀತಾರೆ. ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ದೇವರಿಗೆ ಸಮಾನವಾದ ಸ್ಥಾನಮಾನವನ್ನು ನೀಡಲಾಗಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎಂಬ ಶ್ಲೋಕದಂತೆ ಗುರುವೇ ಸೃಷ್ಟಿ, ಸ್ಥಿತಿ, ಲಯಕಾರಕ ಎಂದು ನಂಬಲಾಗಿದೆ. ಗುರುವಿಲ್ಲದ ಗುರಿಯಿಲ್ಲ, ಗುರುವಿಲ್ಲದೆ ಜ್ಞಾನವಿಲ್ಲ ಎಂದು ಹೇಳುತ್ತಾರೆ. ಈ ದಿನ ಗುರುಪೂಜೆ ಮತ್ತು ಗುರುಗೀತಾ ಪಾರಾಯಣ ಮಾಡಲಾಗುತ್ತದೆ ಮತ್ತು ಗುರುವಿನ ಉಪಕಾರವನ್ನು ಸ್ಮರಿಸುವ ದಿನ, ಅಂದರೆ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನ ಆಗಿದೆ. ನಾವಿಲ್ಲಿ ಕ್ಲಾಸಿಗೆ ಬಂದ ಮೇಲೆ ನಮ್ಮಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಅಂದರೆ ಈಗ ಕ್ಲಾಸಿಗೆ ಬರಬೇಕು ಅಂತಾನೆ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಮತ್ತು ನಮ್ಮ ಸಾರು ಅನೇಕ ಪುಸ್ತಕಗಳನ್ನು ಓದಿ ಅದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ನಮಗೆ ಅರ್ಥವಾಗುವ ಭಾಷೆಯಲ್ಲಿ ನಮ್ಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನುವ ರೀತಿಯಲ್ಲಿ ಅವರು ನಮಗೆ ಹೇಳಿದ್ದಾರೆ. ಅಂದರೆ ನೀವು ಹೇಳಿದಾಗೆ ಯಾರು ದುಡ್ಡು ಕೊಟ್ರೇನೋ, ಫೀಸ್ ಅಂತ ತೊಗೊಂಡ್ರೇನೋ ಈ ರೀತಿಯಾಗಿ ಯಾರು ಪಾಲನೆ ಮಾಡೋಕ್ಕೆ ಯಾರು ನಮಗೆ ಸಿಗೋದಿಲ್ಲ. ಆದರೆ ನಮ್ಮ ಅದೃಷ್ಟ, ನಮಗೆ ಗುರುಗಳು ಈ ಥರ ನಮಗೆ ಸಿಕ್ಕಿರೋದು ನಮ್ಮ ಒಂದು ದೇವರ ಕೃಪೆ ಅಂತ ಹೇಳ್ಬೋದು. ಮತ್ತು ನಮ್ಮ ಮಗಳಿಗೆ ಅವಳು ಸ್ವಲ್ಪ ಮಾತಾಡೋಕ್ಕೆ ಇದ್ಲು, ಧೈರ್ಯನೂ ಇರ್ತಾ ಇರಲಿಲ್ಲ. ಇಲ್ಲಿಗೆ ಬಂದಾಗ ಈ ಜೀವನದ ಅವಳ ಲೈಫ್ಗೆ ಬೆಳಕನ್ನು ಕೊಟ್ಟು ಇಲ್ಲಿವರೆ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಅಂದರೆ ನಾವು ಅವ್ರನ್ನ ಏನು ಹೇಳೋದಕ್ಕೂ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಅವ್ರ ಬಗ್ಗೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾಯಿದ್ದೀನಿ. ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು.